UPI ಬಳಸ್ತಿದ್ದಂಥ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಲಕ್ಷ ಲಕ್ಷ ಹಣವನ್ನು ತುಂಬಬೇಕು ಅನ್ನೋ ನಿಟ್ಟಿನಲ್ಲಿ ನೋಟಿಸ್ಗಳು ಬರ್ತಾ ಇತ್ತು. ರಾಜ್ಯ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ನೋಟಿಸ್ಗಳು ಬರ್ತಾ ಇತ್ತು. ಹಾಗಾಗಿ ಅದನ್ನು ಬಂದ್ ಮಾಡಿ ಸದ್ಯ ಈಗ ಏನು ಕ್ಯಾಶ್ ಯಾರು ಕೊಡ್ತಾರೆ ಅಂಥವ್ರಿಗೆ ಮಾತ್ರ ಈಗ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಇದಕ್ಕೂ ಮುಂಚೆ ಈ ಒಂದು ಹೂವಿನ ವ್ಯಾಪಾರಸ್ಥರು UPIಯನ್ನು ಬಳಕೆ ಮಾಡ್ತಾ ಇದ್ರು. ಆದರೆ ಈಗ ಏನು UPI ಬಳಸಿದಂಥವ್ರಿಗೆ ಸಾಕಷ್ಟು ಕಡೆಗಳು ಅಂದರೆ ಬೆಳಗಾವಿ ಅಷ್ಟೇ ಅಲ್ಲ, ಬೇರೆ ಬೇರೆ ಕಡೆ ಕೂಡ ಈಗ ಲಕ್ಷ ಲಕ್ಷ ಹಣವನ್ನು ತುಂಬುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಇದರಿಂದ ಭೀತಿಗೊಂಡಂಥ ಈ ಹೂವಿನ ವ್ಯಾಪಾರಿಗಳು ಈಗ ಸದ್ಯ ನಮಗೆ ಯಾವುದೇ ರೀತಿಯಾದಂಥ ಇದು ಗೋಜೆ ಬೇಡ, ನಮಗೆ ನಾವು ಕ್ಯಾಶ್ ಇದ್ದರೆ ಮಾತ್ರ ಹೂವಿನ ವ್ಯಾಪಾರವನ್ನು ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಮತ್ತು ಇದರಿಂದ ಈ ರೀತಿ UPI ಬಳಕೆ ಬಂದ್ ಮಾಡೋದ್ರಿಂದ ಅವ್ರಿಗೂ ಕೂಡ ವ್ಯಾಪಾರ ಕಡಿಮೆ ಆಗ್ತಿದೆ. ಬಂದಂಥವ್ರು ಎಲ್ಲರೂ ಕೂಡ ಈಗ UPI ಬಳಕೆ ಅಡಿಕ್ಟ್ ಆಗಿದ್ದಾರೆ. ಹೀಗಾಗಿ ಸಾಕಷ್ಟು ಸಮಸ್ಯೆ ಆಗುತ್ತೆ ಮತ್ತು ವ್ಯಾಪಾರ ಕೂಡ ನಮಗೆ ಕುಂಠಿತ ಆಗುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಬೆಳಗಾವಿಯ ಗಣಪತಿ ಗಲ್ಲಿಯಲ್ಲಿ ಇರುವಂಥ ಈ ಒಂದು ಮಾರ್ಕೆಟ್ ಪ್ರದೇಶದಲ್ಲಿ ಸದ್ಯ ನಾನಿರುವಂಥದ್ದು. ಸಾಕಷ್ಟು ಗೊಂದಲ ಕೂಡ ಆಗಿತ್ತು. ರಾಜ್ಯ ಸರ್ಕಾರ ಏನು ಗ್ಯಾರಂಟಿಗಳನ್ನು ಹೊಂದಿಕೆ ಮಾಡೋದಕ್ಕೆ ಈ ರೀತಿಯಾಗಿ ತೆರಿಗೆಯನ್ನು ಟ್ಯಾಕ್ಸನ್ನು ಕೊಡ್ತಿದೆ ಅನ್ನೋ ಒಂದು ಗಂಭೀರವಾದಂಥ ಆರೋಪವನ್ನು ಬಿ ಜೆ ಪಿಯವರು ಕೂಡ ಮಾಡಿದರು. ಈಗ ನನ್ನ ಜೊತೆಗೆ ಇಲ್ಲೇ ಹೂವಿನ ವ್ಯಾಪಾರಿಗಳಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, UPI ಬಳಕೆ ಯೂಸ್ ಮಾಡ್ತಾ ಇದ್ರಿ, ಈಗ ಬಂದ್ ಮಾಡಿದ್ರಿ, ಏನು ಹೇಳ್ತೀರಿ, ಯಾಕೆ ಬಂದ್ ಮಾಡಿದ್ರಿ? ಸರ್, ಅದೇ ಇತ್ತೀಚೆಗೆ ನಾವು ಸುಮಾರು ಒಂದು ವಾರದಿಂದ ಕೇಳ್ಪಡ್ತಿರುವಂಥದ್ದು UPI ವಾಪರಿಸ್ತಿರೋಂಥ ಪ್ರತಿಯೊಬ್ಬರಿಗೂ ಈ ಥರ ವಾಣಿಜ್ಯ ಕರ್ನಾಟಕ ವಾಣಿಜ್ಯ ಇಲಾಖೆಯವರು ಈ ಥರ ಟ್ಯಾಕ್ಸನ್ನು ಕೊಡ್ತಾ ಇದ್ದಾರೆ. ಇಷ್ಟು ನೀವು 4 ವರ್ಷದಿಂದ UPI ಯೂಸ್ ಮಾಡಿದ್ದೀರಾ, ಇಷ್ಟು ನೀವು ಟ್ರಾನ್ಸಾಕ್ಷನ್ ಮಾಡಿದ್ದೀರಾ, ನೀವು ಇಷ್ಟು ಟ್ಯಾಕ್ಸ್ ತುಂಬಬೇಕು ಅಂತ ಕೊಡ್ತಾ ಇದ್ದಾರೆ ಅಂತಂದೆಲ್ಲ ಕೇಳ್ಪಟ್ವಿ. ಮತ್ತು ಈಗ ನಾವು ಸಣ್ಣ ಪುಟ್ಟ ಬೀದಿ ಬದಿ ವ್ಯಾಪಾರಸ್ಥರು ಈಗ ಹೆಂಗಿದೆ ಅಂದರೆ ಸರ್, ಈಗ ಕಸ್ಟಮರು ಬಂದಿದ ತಕ್ಷಣ ಇನ್ನು ಹೂವಿನ ರೇಟ್ ಕೇಳೋದಕ್ಕಿಂತ ಮುಂಚೆ ನಿಮ್ಮದು UPI ಐತಾ ಅಂತ ಕೇಳ್ತಾ ಇದ್ದಾರೆ. UPI ಇದ್ದರೆ ಮಾತ್ರ ನಿಂತು ವ್ಯಾಪಾರ ಮಾಡ್ತಾ ಇದ್ದಾರೆ. ಈಗ ಇದೇ ಥರ ನಮ್ಮ ನರೇಂದ್ರ ಮೋದಿ ಅವರು ಈ UPI ಕ್ಯಾಶ್ಲೆಸ್ ಇಂಡಿಯಾ ಅಂತಂದೇಳಿ ಒಂದು UPI ಮಾಡಿಬಿಟ್ಟು ಎಲ್ಲರಿಗೂ ಒಂದು ಭಾಳ ಅನುಕೂಲ ಮಾಡಿಕೊಟ್ಟಿದ್ರು. ಆದರೆ ರಾಜ್ಯ ಸರ್ಕಾರ ಈಗ ಇದನ್ನು ಒಂದು ಬೇರೆ ಎಲ್ಲ ಈ ವ್ಯಾಪಾರಸ್ಥರಿಗೆ, ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆಲ್ಲ ಈ ಥರ ನೀವು ಅಷ್ಟು ಲಕ್ಷ ಕಟ್ಟಬೇಕು, ಇಷ್ಟು ಲಕ್ಷ ಕಟ್ಟಬೇಕು ಅಂತ ಟ್ಯಾಕ್ಸ್ ಅದನ್ನು ಕೊಟ್ಟು ಒಂದು ಗೊಂದಲಕ್ಕೆ ಭಾಳ ಇದು ಮಾಡಿದೆ. ಈಗ ಅದೇ ಥರ ನಾನು ಪ್ರತಿ ದಿವಸ ಯೂಸ್ ಮಾಡ್ತಾ ಇದ್ದೆ UPI. ಈಗ ನಾವು ಬೆಳಗ್ಗೆ ಒಂದು 5,000 ರೂಪಾಯಿ ಹೂ ಮಾರ್ಕೆಟಿಂದ ತೊಗೊಂಬಂದು ದಿವಸ ಪೂರ ರಾತ್ರಿವರೆಗೂ ಕುಂತು ವ್ಯಾಪಾರ ಮಾಡಿದ್ರೆ ಒಂದು 500-600 ರೂಪಾಯಿ ಲಾಭ ಬರ್ಬೋದು. ಆ 500-600 ರೂಪಾಯಿ ಲಾಭಕ್ಕೆ ಈಗ ನಮ್ಮದು ವ್ಯಾಪಾರದಲ್ಲಿ ದಿವಸಕ್ಕೆ ನಾನು 5,000 ವ್ಯಾಪಾರ ಮಾಡಿದ್ರೆ 3,000 ರೂಪಾಯಿ ಮೇಲ್ಪಟ್ಟು UPIನೇ ಆಗ್ತಾಯಿದೆ. ಇಲ್ಲ, ನಮ್ಮ ಹತ್ರ UPI ಇಲ್ಲ ಅಂತಲೇ ಕಸ್ಟಮರ್ ವಾಪಸ್ ಹೋಗ್ತಾ ಇದ್ದಾರೆ. ಇದಿಷ್ಟು ಇಲ್ಲಿ ಬೆಳಗಾವಿಯಲ್ಲಿರುವಂಥ ಹೂವಿನ ವ್ಯಾಪಾರಿಗಳು ಹೇಳ್ತಿರೋದು. ಪ್ರಮುಖವಾಗಿ UPI ಬಳಕೆಯಿಂದ ನಮಗೆ ವ್ಯಾಪಾರದಲ್ಲಿ ಕೂಡ ಸಾಕಷ್ಟು ಕುಂಠಿತ ಆಗ್ತಾ ಇದೆ. ಮತ್ತು ಮೋದಿಯವರ ಕನಸು ಏನಿತ್ತು, ಕ್ಯಾಶ್ಲೆಸ್ ಇಂಡಿಯಾ ಏನಿತ್ತು, ಅದನ್ನು ಬಳಕೆಯನ್ನು ಮಾಡಬೇಕು, ಅದಕ್ಕೆ ಆದಂಥ ಕೆಲವೊಂದಿಷ್ಟು ಏನು ರೂಪುರೇಷೆಗಳನ್ನು ತರಬೇಕು ಹೊರತು, ಆದರೆ ಈ ರೀತಿಯಾಗಿ ಸಣ್ಣ ಪುಟ್ಟ ವ್ಯಾಪಾರಸ್ಥರ ಮೇಲೆ ಗದಾಪ್ರಹಾರವನ್ನು ಮಾಡಬೇಡಿ ಅನ್ನೋ ನಿಟ್ಟಿನಲ್ಲಿ ಸಲಹೆಯನ್ನು ಕೂಡ ಕೊಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿಪುರ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. UPI ಬಳಸ್ತಿದ್ದಂಥ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಲಕ್ಷ ಲಕ್ಷ ಹಣವನ್ನು ತುಂಬಬೇಕು ಅನ್ನೋ ನಿಟ್ಟಿನಲ್ಲಿ ನೋಟಿಸ್ಗಳು ಬರ್ತಾ ಇತ್ತು. ರಾಜ್ಯ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ನೋಟಿಸ್ಗಳು ಬರ್ತಾ ಇತ್ತು. ಹಾಗಾಗಿ ಅದನ್ನು ಬಂದ್ ಮಾಡಿ ಸದ್ಯ ಈಗ ಏನು ಕ್ಯಾಶ್ ಯಾರು ಕೊಡ್ತಾರೆ ಅಂಥವ್ರಿಗೆ ಮಾತ್ರ ಈಗ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಇದಕ್ಕೂ ಮುಂಚೆ ಈ ಒಂದು ಹೂವಿನ ವ್ಯಾಪಾರಸ್ಥರು UPIಯನ್ನು ಬಳಕೆ ಮಾಡ್ತಾ ಇದ್ರು. ಆದರೆ ಈಗ ಏನು UPI ಬಳಸಿದಂಥವ್ರಿಗೆ ಸಾಕಷ್ಟು ಕಡೆಗಳು ಅಂದರೆ ಬೆಳಗಾವಿ ಅಷ್ಟೇ ಅಲ್ಲ, ಬೇರೆ ಬೇರೆ ಕಡೆ ಕೂಡ ಈಗ ಲಕ್ಷ ಲಕ್ಷ ಹಣವನ್ನು ತುಂಬುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಇದರಿಂದ ಭೀತಿಗೊಂಡಂಥ ಈ ಹೂವಿನ ವ್ಯಾಪಾರಿಗಳು ಈಗ ಸದ್ಯ ನಮಗೆ ಯಾವುದೇ ರೀತಿಯಾದಂಥ ಇದು ಗೋಜೆ ಬೇಡ, ನಮಗೆ ನಾವು ಕ್ಯಾಶ್ ಇದ್ದರೆ ಮಾತ್ರ ಹೂವಿನ ವ್ಯಾಪಾರವನ್ನು ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಮತ್ತು ಇದರಿಂದ ಈ ರೀತಿ UPI ಬಳಕೆ ಬಂದ್ ಮಾಡೋದ್ರಿಂದ ಅವ್ರಿಗೂ ಕೂಡ ವ್ಯಾಪಾರ ಕಡಿಮೆ ಆಗ್ತಿದೆ. ಬಂದಂಥವ್ರು ಎಲ್ಲರೂ ಕೂಡ ಈಗ UPI ಬಳಕೆ ಅಡಿಕ್ಟ್ ಆಗಿದ್ದಾರೆ. ಹೀಗಾಗಿ ಸಾಕಷ್ಟು ಸಮಸ್ಯೆ ಆಗುತ್ತೆ ಮತ್ತು ವ್ಯಾಪಾರ ಕೂಡ ನಮಗೆ ಕುಂಠಿತ ಆಗುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಬೆಳಗಾವಿಯ ಗಣಪತಿ ಗಲ್ಲಿಯಲ್ಲಿ ಇರುವಂಥ ಈ ಒಂದು ಮಾರ್ಕೆಟ್ ಪ್ರದೇಶದಲ್ಲಿ ಸದ್ಯ ನಾನಿರುವಂಥದ್ದು. ಸಾಕಷ್ಟು ಗೊಂದಲ ಕೂಡ ಆಗಿತ್ತು. ರಾಜ್ಯ ಸರ್ಕಾರ ಏನು ಗ್ಯಾರಂಟಿಗಳನ್ನು ಹೊಂದಿಕೆ ಮಾಡೋದಕ್ಕೆ ಈ ರೀತಿಯಾಗಿ ತೆರಿಗೆಯನ್ನು ಟ್ಯಾಕ್ಸನ್ನು ಕೊಡ್ತಿದೆ ಅನ್ನೋ ಒಂದು ಗಂಭೀರವಾದಂಥ ಆರೋಪವನ್ನು ಬಿ ಜೆ ಪಿಯವರು ಕೂಡ ಮಾಡಿದರು. ಈಗ ನನ್ನ ಜೊತೆಗೆ ಇಲ್ಲೇ ಹೂವಿನ ವ್ಯಾಪಾರಿಗಳಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, UPI ಬಳಕೆ ಯೂಸ್ ಮಾಡ್ತಾ ಇದ್ರಿ, ಈಗ ಬಂದ್ ಮಾಡಿದ್ರಿ, ಏನು ಹೇಳ್ತೀರಿ, ಯಾಕೆ ಬಂದ್ ಮಾಡಿದ್ರಿ? ಸರ್, ಅದೇ ಇತ್ತೀಚೆಗೆ ನಾವು ಸುಮಾರು ಒಂದು ವಾರದಿಂದ ಕೇಳ್ಪಡ್ತಿರುವಂಥದ್ದು UPI ವಾಪರಿಸ್ತಿರೋಂಥ ಪ್ರತಿಯೊಬ್ಬರಿಗೂ ಈ ಥರ ವಾಣಿಜ್ಯ
ಈ ಕರ್ನಾಟಕ ವಾಣಿಜ್ಯ ಇಲಾಖೆಯವರು ಇದು ಈ ಥರ ಟ್ಯಾಕ್ಸನ್ನು ಕೊಡ್ತಾ ಇದ್ದಾರೆ. ಇಷ್ಟು ನೀವು 4 ವರ್ಷದಿಂದ UPI ಯೂಸ್ ಮಾಡಿದ್ದೀರಾ, ಇಷ್ಟು ನೀವು ಟ್ರಾನ್ಸಾಕ್ಷನ್ ಮಾಡಿದ್ದೀರಾ, ನೀವು ಇಷ್ಟು ಟ್ಯಾಕ್ಸ್ ತುಂಬಬೇಕು ಅಂತ ಕೊಡ್ತಾ ಇದ್ದಾರೆ ಅಂತಂದೆಲ್ಲ ಕೇಳ್ಪಟ್ವಿ. ಮತ್ತು ಈಗ ನಾವು ಸಣ್ಣ ಪುಟ್ಟ ಬೀದಿ ಬದಿ ವ್ಯಾಪಾರಸ್ಥರು ಈಗ ಹೆಂಗಿದೆ ಅಂದರೆ ಸರ್, ಈಗ ಕಸ್ಟಮರು ಬಂದಿದ್ದ ತಕ್ಷಣವೇ ಇನ್ನು ಹೂವಿನ ರೇಟ್ ಕೇಳೋದಕ್ಕಿಂತ ಮುಂಚೆ ನಿಮ್ಮದು UPI ಐತಾ ಅಂತ ಕೇಳ್ತಾ ಇದ್ದಾರೆ. UPI ಇದ್ದರೆ ಮಾತ್ರ ನಿಂತು ವ್ಯಾಪಾರ ಮಾಡ್ತಾ ಇದ್ದಾರೆ. ಈಗ ಇದೇ ಥರ ನಮ್ಮ ನರೇಂದ್ರ ಮೋದಿ ಅವರು ಈ UPI ಕ್ಯಾಶ್ಲೆಸ್ ಇಂಡಿಯಾ ಅಂತಂದೇಳಿ ಒಂದು UPI ಮಾಡಿಬಿಟ್ಟು ಎಲ್ಲರಿಗೂ ಒಂದು ಭಾಳ ಅನುಕೂಲ ಮಾಡಿಕೊಟ್ಟಿದ್ರು. ಆದರೆ ರಾಜ್ಯ ಸರ್ಕಾರ ಈಗ ಇದನ್ನು ಒಂದು ಬೇರೆ ಎಲ್ಲ ಈ ವ್ಯಾಪಾರಸ್ಥರಿಗೆ, ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆಲ್ಲ ಈ ಥರ ನೀವು ಅಷ್ಟು ಲಕ್ಷ ಕಟ್ಟಬೇಕು, ಇಷ್ಟು ಲಕ್ಷ ಕಟ್ಟಬೇಕು ಅಂತ ಟ್ಯಾಕ್ಸ್ ಅದನ್ನು ಕೊಟ್ಟು ಒಂದು ಗೊಂದಲಕ್ಕೆ ಭಾಳ ಇದು ಮಾಡಿದೆ. ಈಗ ಅದೇ ಥರ ನಾನು ಪ್ರತಿ ದಿವಸ ಯೂಸ್ ಮಾಡ್ತಾಯಿದ್ದೆ UPI. ಈಗ ನಾವು ಬೆಳಗ್ಗೆ ಒಂದು 5,000 ರೂಪಾಯಿ ಹೂ ಮಾರ್ಕೆಟಿಂದ ತೊಗೊಂಬಂದು ದಿವಸ ಪೂರ ರಾತ್ರಿವರೆಗೂ ಕುಂತು ವ್ಯಾಪಾರ ಮಾಡಿದ್ರೆ ಒಂದು 500-600 ರೂಪಾಯಿ ಲಾಭ ಬರ್ಬೋದು. ಆ 500-600 ರೂಪಾಯಿ ಲಾಭಕ್ಕೆ ಈಗ ನಮ್ಮದು ವ್ಯಾಪಾರದಲ್ಲಿ ದಿವಸಕ್ಕೆ ನಾನು 5,000 ವ್ಯಾಪಾರ ಮಾಡಿದ್ರೆ ಈಗ 3,000 ರೂಪಾಯಿ ಮೇಲ್ಪಟ್ಟು UPIನೇ ಆಗ್ತಾಯಿದೆ. ಇಲ್ಲ ನಮ್ಮ ಹತ್ರ UPI ಇಲ್ಲ ಅಂತಲೇ ಕಸ್ಟಮರ್ ವಾಪಸ್ ಹೋಗ್ತಾ ಇದ್ದಾರೆ. ಇದಿಷ್ಟು ಇಲ್ಲಿ ಬೆಳಗಾವಿಯಲ್ಲಿರುವಂಥ ಹೂವಿನ ವ್ಯಾಪಾರಿಗಳು ಹೇಳ್ತಿರೋದು. ಪ್ರಮುಖವಾಗಿ UPI ಬಳಕೆಯಿಂದ ನಮಗೆ ವ್ಯಾಪಾರದಲ್ಲಿ ಕೂಡ ಸಾಕಷ್ಟು ಕುಂಠಿತ ಆಗ್ತಾ ಇದೆ ಮತ್ತು ಮೋದಿಯವರ ಕನಸು ಏನಿತ್ತು, ಕ್ಯಾಶ್ಲೆಸ್ ಇಂಡಿಯಾ ಏನಿತ್ತು, ಅದನ್ನು ಬಳಕೆಯನ್ನು ಮಾಡಬೇಕು, ಅದಕ್ಕೆ ಆದಂಥ ಕೆಲವೊಂದಿಷ್ಟು ಏನು ರೂಪುರೇಷೆಗಳನ್ನು ತರಬೇಕು ಹೊರತು, ಆದರೆ ಈ ರೀತಿಯಾಗಿ ಸಣ್ಣ ಪುಟ್ಟ ವ್ಯಾಪಾರಸ್ಥರ ಮೇಲೆ ಗದಾಪ್ರಹಾರವನ್ನು ಮಾಡಬೇಡಿ ಅನ್ನೋ ನಿಟ್ಟಿನಲ್ಲಿ ಸಲಹೆಯನ್ನು ಕೂಡ ಕೊಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿಪುರ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. UPI ಬಳಸ್ತಿದ್ದಂಥ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಲಕ್ಷ ಹಣವನ್ನು ತುಂಬಬೇಕು ಅನ್ನೋ ನಿಟ್ಟಿನಲ್ಲಿ ನೋಟಿಸ್ಗಳು ಬರ್ತಾಯಿತ್ತು. ರಾಜ್ಯ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ನೋಟಿಸ್ಗಳು ಬರ್ತಾಯಿತ್ತು. ಹಾಗಾಗಿ ಅದನ್ನು ಬಂದ್ ಮಾಡಿ ಸದ್ಯ ಈಗ ಏನು ಕ್ಯಾಶ್ ಯಾರು ಕೊಡ್ತಾರೆ ಅಂಥವ್ರಿಗೆ ಮಾತ್ರ ಈಗ ವ್ಯಾಪಾರವನ್ನು ಮಾಡ್ತಾಯಿದ್ದಾರೆ. ಇದಕ್ಕೂ ಮುಂಚೆ ಈ ಒಂದು ಹೂವಿನ ವ್ಯಾಪಾರಸ್ಥರು UPIಯನ್ನು ಬಳಕೆ ಮಾಡ್ತಾಯಿದ್ರು. ಆದರೆ ಈಗ ಏನು UPI ಬಳಸಿದಂಥವ್ರಿಗೆ ಸಾಕಷ್ಟು ಕಡೆಗಳು, ಅಂದರೆ ಬೆಳಗಾವಿ ಅಷ್ಟೆಲ್ಲ ಬೇರೆ ಬೇರೆ ಕಡೆ ಕೂಡ ಈಗ ಲಕ್ಷ ಹಣವನ್ನು ತುಂಬುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಇದರಿಂದ ಭೀತಿಗೊಂಡಂಥ ಈ ಹೂವಿನ ವ್ಯಾಪಾರಿಗಳು ಈಗ ಸದ್ಯ ನಮಗೆ ಯಾವುದೇ ರೀತಿಯಾದಂಥ ಇದು ಗೋಜೆ ಬೇಡ, ನಮಗೆ ನಾವು ಕ್ಯಾಶ್ ಇದ್ದರೆ ಮಾತ್ರ ಹೂವಿನ ವ್ಯಾಪಾರವನ್ನು ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಮತ್ತು ಇದರಿಂದ ಈ ರೀತಿ UPI ಬಳಕೆ ಬಂದ್ ಮಾಡೋದ್ರಿಂದ ಅವ್ರಿಗೂ ಕೂಡ ವ್ಯಾಪಾರ ಕಡಿಮೆ ಆಗ್ತಿದೆ. ಬಂದಂಥವರು ಎಲ್ಲರೂ ಕೂಡ ಈಗ UPI ಬಳಕೆ ಅಡಿಕ್ಟ್ ಆಗಿದ್ದಾರೆ. ಹೀಗಾಗಿ ಸಾಕಷ್ಟು ಸಮಸ್ಯೆ ಆಗುತ್ತೆ ಮತ್ತು ವ್ಯಾಪಾರ ಕೂಡ ನಮಗೆ ಕುಂಠಿತ ಆಗುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಬೆಳಗಾವಿಯ ಗಣಪತಿ ಗಲ್ಲಿಯಲ್ಲಿ ಇರುವಂಥ ಈ ಒಂದು ಮಾರ್ಕೆಟ್ ಪ್ರದೇಶದಲ್ಲಿ ಸದ್ಯ ನಾನಿರುವಂಥದ್ದು. ಸಾಕಷ್ಟು ಗೊಂದಲ ಕೂಡ ಆಗಿತ್ತು. ರಾಜ್ಯ ಸರ್ಕಾರ ಏನು ಗ್ಯಾರಂಟಿಗಳನ್ನು ಹೊಂದಿಕೆ ಮಾಡೋದಕ್ಕೆ ಈ ರೀತಿಯಾಗಿ ತೆರಿಗೆಯನ್ನು ಟ್ಯಾಕ್ಸನ್ನು ಕೊಡ್ತಿದೆ ಅನ್ನೋ ಒಂದು ಗಂಭೀರವಾದಂಥ ಆರೋಪವನ್ನು BJP ಅವರು ಕೂಡ ಮಾಡಿದರು. ಈಗ ನನ್ನ ಜೊತೆಗೆ ಇಲ್ಲೇ ಹೂವಿನ ವ್ಯಾಪಾರಿಗಳಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, UPI ಬಳಕೆ ಯೂಸ್ ಮಾಡ್ತಾ ಇದ್ರಿ, ಈಗ ಬಂದ್ ಮಾಡಿದ್ರಿ, ಏನು ಹೇಳ್ತೀರಿ, ಯಾಕೆ ಬಂದ್ ಮಾಡಿದ್ರಿ? ಸರ್, ಅದೇ ಇತ್ತೀಚೆಗೆ ನಾವು ಸುಮಾರು ಒಂದು ವಾರದಿಂದ ಕೇಳ್ಪಡ್ತಿರುವಂಥದ್ದು, UPI ವಾಪರಿಸ್ತಿರೋಂಥ ಪ್ರತಿಯೊಬ್ಬರಿಗೂ ಈ ಥರ ಕರ್ನಾಟಕ ವಾಣಿಜ್ಯ ಇಲಾಖೆಯವರು ಇದು ಈ ಥರ ಟ್ಯಾಕ್ಸನ್ನು ಕೊಡ್ತಾ ಇದ್ದಾರೆ. ಇಷ್ಟು ನೀವು 4 ವರ್ಷದಿಂದ UPI ಯೂಸ್ ಮಾಡಿದ್ದೀರಾ, ಇಷ್ಟು ನೀವು ಟ್ರಾನ್ಸಾಕ್ಷನ್ ಮಾಡಿದ್ದೀರಾ, ನೀವು ಇಷ್ಟು ಟ್ಯಾಕ್ಸ್ ತುಂಬಬೇಕು ಅಂತ ಕೊಡ್ತಾ ಇದ್ದಾರೆ ಅಂತಂದೆಲ್ಲ ಕೇಳ್ಪಟ್ವಿ. ಮತ್ತು ಈಗ ನಾವು ಸಣ್ಣ ಪುಟ್ಟ ಬೀದಿ ಬದಿ ವ್ಯಾಪಾರಸ್ಥರು ಈಗ ಹೆಂಗಿದೆ ಅಂದರೆ ಸರ್, ಈಗ ಕಸ್ಟಮರು ಬಂದಿದ್ದ ತಕ್ಷಣವೇ ಇನ್ನು ಹೂವಿನ ರೇಟ್ ಕೇಳೋದಕ್ಕಿಂತ ಮುಂಚೆ ನಿಮ್ಮದು UPI ಐತಾ ಅಂತ ಕೇಳ್ತಾ ಇದ್ದಾರೆ. UPI ಇದ್ದರೆ ಮಾತ್ರ ನಿಂತು ವ್ಯಾಪಾರ ಮಾಡ್ತಾ ಇದ್ದಾರೆ. ಈಗ ಇದೇ ಥರ ನಮ್ಮ ನರೇಂದ್ರ ಮೋದಿ ಅವರು ಈ UPI ಕ್ಯಾಶ್ಲೆಸ್ ಇಂಡಿಯಾ ಅಂತಂದೇಳಿ ಒಂದು UPI ಮಾಡಿಬಿಟ್ಟು ಎಲ್ಲರಿಗೂ ಒಂದು ಭಾಳ ಅನುಕೂಲ ಮಾಡಿಕೊಟ್ಟಿದ್ರು. ಆದರೆ ರಾಜ್ಯ ಸರ್ಕಾರ ಈಗ ಇದನ್ನು ಒಂದು ಬೇರೆ ಎಲ್ಲ ಈ ವ್ಯಾಪಾರಸ್ಥರಿಗೆ, ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆಲ್ಲ ಈ ಥರ ನೀವು ಅಷ್ಟು ಲಕ್ಷ ಕಟ್ಟಬೇಕು, ಇಷ್ಟು ಲಕ್ಷ ಕಟ್ಟಬೇಕು ಅಂತ ಟ್ಯಾಕ್ಸ್ ಅದನ್ನು ಕೊಟ್ಟು ಒಂದು ಗೊಂದಲಕ್ಕೆ ಭಾಳ ಇದು ಮಾಡಿದೆ. ಈಗ ಅದೇ ಥರ ನಾನು ಪ್ರತಿ ದಿವಸ ಯೂಸ್ ಮಾಡ್ತಾಯಿದ್ದೆ UPI. ಈಗ ನಾವು ಬೆಳಗ್ಗೆ ಒಂದು 5,000 ರೂಪಾಯಿ ಹೂ ಮಾರ್ಕೆಟಿಂದ ತೊಗೊಂಬಂದು ದಿವಸ ಪೂರ ರಾತ್ರಿವರೆಗೂ ಕುಂತು ವ್ಯಾಪಾರ ಮಾಡಿದ್ರೆ ಒಂದು 500-600 ರೂಪಾಯಿ ಲಾಭ ಬರ್ಬೋದು. ಆ 500-600 ರೂಪಾಯಿ ಲಾಭಕ್ಕೆ ಈಗ ನಮ್ಮದು ವ್ಯಾಪಾರದಲ್ಲಿ ದಿವಸಕ್ಕೆ ನಾನು 5,000 ವ್ಯಾಪಾರ ಮಾಡಿದ್ರೆ ಈಗ 3,000 ರೂಪಾಯಿ ಮೇಲ್ಪಟ್ಟು UPIನೇ ಆಗ್ತಾಯಿದೆ. ಇಲ್ಲ ನಮ್ಮ ಹತ್ರ UPI ಇಲ್ಲ ಅಂತಲೇ ಕಸ್ಟಮರ್ ವಾಪಸ್ ಹೋಗ್ತಾ ಇದ್ದಾರೆ. ಇದಿಷ್ಟು ಇಲ್ಲಿ ಬೆಳಗಾವಿಯಲ್ಲಿರುವಂಥ ಹೂವಿನ ವ್ಯಾಪಾರಿಗಳು ಹೇಳ್ತಿರೋದು. ಪ್ರಮುಖವಾಗಿ UPI ಬಳಕೆಯಿಂದ ನಮಗೆ ವ್ಯಾಪಾರದಲ್ಲಿ ಕೂಡ ಸಾಕಷ್ಟು ಕುಂಠಿತ ಆಗ್ತಾ ಇದೆ ಮತ್ತು ಮೋದಿಯವರ ಕನಸು ಏನಿತ್ತು, ಕ್ಯಾಶ್ಲೆಸ್ ಇಂಡಿಯಾ ಏನಿತ್ತು, ಅದನ್ನು ಬಳಕೆಯನ್ನು ಮಾಡಬೇಕು, ಅದಕ್ಕೆ ಆದಂಥ ಕೆಲವೊಂದಿಷ್ಟು ಏನು ರೂಪುರೇಷೆಗಳನ್ನು ತರಬೇಕು ಹೊರತು, ಆದರೆ ಈ ರೀತಿಯಾಗಿ ಸಣ್ಣ ಪುಟ್ಟ ವ್ಯಾಪಾರಸ್ಥರ ಮೇಲೆ ಗದಾಪ್ರಹಾರವನ್ನು ಮಾಡಬೇಡಿ ಅನ್ನೋ ನಿಟ್ಟಿನಲ್ಲಿ ಸಲಹೆಯನ್ನು ಕೂಡ ಕೊಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿಪುರ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.